ನಾರಾಯಣ ನಾರಾಯಣ ನಾರಾಯಣಂಗೆ ನಿದ್ದೆ ಬರ್ತಿದ್ಯಾ? ಹೌದಾ ಹೌದಾ? ನಿಮ್ಮ ಶಿಷ್ಯಂದಿರಿಗೆಲ್ಲ ನಮ್ಮ ಮಗನ ಕಂಡ್ರೆ ಅದೆಷ್ಟು ಪ್ರೀತಿ ಗೊತ್ತಾ. ಗೋಪಾಲನ್ಗಂತೂ ಇವನ್ ಕಂಡ್ರೆ ಪಂಚ ಪ್ರಾಣ. ಹುಡುಗರೆಲ್ಲ ನನ್ನ ತಾಯಿ ಅಂತಾನೆ ಭಾವಿಸ್ತಾರೆ. ಇದರಲ್ಲಿ ಭಾವಿಸೋದೇನು ಬಂತು ಸರಸ್ವತಿ? ನೀನವ್ರಿಗೆಲ್ಲ ತಾಯಿನೇ ಆಗಿದ್ಯಾ. ಸಿಹಿಯಲ್ಲಿದೆಯೋ ಇರುವೆ ಅಲ್ಲೇ ತಾನೇ ಇರುತ್ತೆ. ಏನು ಅಂದರೆ, ವಿದ್ಯೆ ಕಲಿಯೋ ಹಂಬಲದಿಂದ ಮನೆ ಹೆತ್ತವರನ್ನೆಲ್ಲ ಬಿಟ್ಟು ಬಂದ ಕಂದಮ್ಮಗಳಿಗೆ ಅನ್ನ ಬಟ್ಟೆ ಕೊಟ್ಟು ವಿದ್ಯಾದಾನ ಮಾಡ್ತಾ ಇರೋರು ನೀವು. ನನ್ನನ್ನು ಪ್ರೀತಿಸ್ತಾರೆ, ಆದರೆ ನಿಮ್ಮನ್ನ ದೇವ್ರಂತೆ ಪೂಜಿಸ್ತಾರೆ. ಸರಿ ಸರಿ, ನಿನಗೆ ನನ್ನ ಹೊಗಳೋಕೆ ಒಂದು ಸಣ್ಣ ಕಾರಣ ಸಿಕ್ಕಿದ್ರೆ ಸಾಕು, ಭಾಷಣಕ್ಕೆ ನಿಂತು ಬಿಡ್ತೀಯ. ನನ್ನ ಗಂಡನ ಗುಣಗಳನ್ನ ನಾನು ಹೊಗಳಿದ್ರೆ ನಿಮಗೆ ಕಷ್ಟೊಂದು ಹೊಟ್ಟೆ ಉರಿ. ಏನು ಅಂದರೆ, ನನಗೆ ನಿಮ್ಮಂಥ ಪತಿ, ಲಕ್ಷ್ಮೀನಾರಾಯಣನಂಥ ಮಗ, ಗೋಪಾಲ ಮತ್ತು ಇತರೆ ಶಿಷ್ಯರು, ಶ್ರೀನಿವಾಸ, ಪದ್ಮಾವತಿ ಅಂತ ಆತ್ಮೀಯರು ಸಿಕ್ಕಿರೋದು ನನ್ನ ಸುದೈವ. ಜಗತ್ನಲ್ಲಿ ನನ್ನಂಥ ಸುಖಿಗಳು ಬೇರೆ ಯಾರೂ ಇಲ್ಲ ಅನ್ಸುತ್ತೆ. ಜಾಸ್ತಿ ಸಂತೋಷ ಪಡಬೇಡ. ಸುಖಸ್ಯ ನಂತರಂ ದುಃಖಂ, ದುಃಖಸ್ಯ ನಂತರಂ ಸುಖಂ. ಈಗಿನ ನಿನ್ನ ಅತಿಯಾದ ಸಂತೋಷನೇ ಮುಂದಿನ ದುಃಖಕ್ಕೆ ನಾಂದಿಯಾದೀತು. ದುಃಖ ಅನ್ನೋದು ನಮ್ಮ ಮನೆ ಹತ್ರಕ್ಕೂ ಸುಳಿಯೋದಿಲ್ಲ ಅಂದರೆ, ಸತ್ಯಸಂಧರಾದ ನಿಮ್ಮ ಕೈ ಹಿಡಿದ ನನಗೆ ದುಃಖ ಅಂದ್ರೇನು? ಸರಸ್ವತಿ, ನಿನ್ನ ಮಾತು ಸಮ್ಮತ ಅಲ್ಲ. ಮನುಷ್ಯನಿಗೆ ಸುಖ ದುಃಖಗಳು ಅನಿವಾರ್ಯ ಅಂತ ನಿಂಗೆ ಸತಿ ಹೇಳಿದ್ದೀನಿ. ಜೀವನವೇ ಸಿಹಿ ಕಹಿಗಳ ಸಮ್ಮಿಲನ. ಸುಖ ದುಃಖೇ ಸಮಕೃತ್ವ ಅಂತ ಗೀತಾಚಾರ್ಯನೇ ಉಪದೇಶಿಸಿದ್ದಾನೆ. ಸುಖ ದುಃಖ ಪ್ರತಿ ಜೀವಿಗೂ ತಪ್ಪಿದ್ದಲ್ಲ, ಅದಕ್ಕೆ ವಿರುದ್ಧವಾಗಿ ಆಶಿಸಬಾರ್ದು. ಹೀಗೆಲ್ಲ ಹರ್ಷದಾಯಕವಾಗಿ ಇರೋದ್ರಿಂದ ನಾನೇ ಸುಖಿ ಅಂತ ತಿಳಿದಿದ್ದೀಯ. ಒಂದು ವೇಳೆ ನಮ್ಮ ಸಿರಿ ಸಂಪತ್ತುಗಳೆಲ್ಲ ನಷ್ಟವಾಗಿ ದಾರಿದ್ರ್ಯವನ್ನ ಅನುಭವಿಸಬೇಕಾಗಿ ಬಂದ್ರೆ ಆಗಲೂ ನಾನು ಸುಖಿ ಅಂತ ಭಾವಿಸ್ತೀಯಾ? ನಾಶ್ಲೀಲಂ ಕೀರ್ತಯೇತ್. ಕೆಟ್ಟ ನುಡಿಗಳನ್ನು ಆಡಬಾರ್ದು ಅಂತಲೂ ನೀವೇ ಹೇಳಿದ್ದೀರಾ. ನಮಗೊಂದು ವೇಳೆ ಕಷ್ಟ ಬಂದರೂ ಅದನ್ನು ನಾನು ಸಂತೋಷದಿಂದ ಅನುಭವಿಸೋದಕ್ಕೆ ಸಿದ್ಧ. ಹೇಳೋದು ಸುಲಭ, ಆದರೆ ಕಾರ್ಯರೂಪಕ್ಕೆ ತರೋದು ಕಷ್ಟ ಸರಸ್ವತಿ. ಅಲ್ಲ, 2-3 ದಿನದಿಂದ ನೀವು ಇದೇ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀರಲ್ಲ, ನನಗೆ ಯಾಕೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ಪ್ರೀತಿಯ ರಕ್ಷೆ ಇದ್ದು ನೀವು ನನ್ನ ಜೊತೆಗಿದ್ರೆ ಅದೆಂಥ ಕಷ್ಟನೇ ಬರಲಿ ನಾನು ಎದುರಿಸ್ತೀನಿ. ಸ್ಪಷ್ಟಮದ್ರೆ ಭವಿಷ್ಯತಿ. ಕಂದ, ನಿಮ್ಮಪ್ಪಂಗೆ ಹೇಳು, ಇನ್ನೊಂದ್ಸಲ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ನಾನು ನಿನ್ನ ಜೊತೆ ಮಾತಾಡೋದಿಲ್ಲ ಅಂತ.